ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಿದ್ದು ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಇತ್ತ ರಾಜಾಜಿನಗರದಲ್ಲಿ ಬೃಹತ್ ಮರ ಧರೆಗುರುಳಿದೆ. ಬೆಂಗಳೂರಿನಾದ್ಯಂತ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ರಾಜಾಜಿನಗರದಲ್ಲಿ ಬೃಹತ್ ಮರ ಧರೆಶಾಹಿಯಾಗಿದೆ. ಇದರಿಂದಾಗಿ 5 ಕಾರುಗಳು, ಟಾಟಾ ಏಸ್ ಹಾಗೂ 3 ಬೈಕ್ಗಳು ಜಖಮಾಗಿದೆ. ಮರ ಬಿದ್ದು 2 ಮನೆಗಳಿಗೆ ಹಾನಿಯಾಗಿದೆ. ಇನ್ನು ಮನೆಯೊಳಗೆ ಸಿಲುಕಿದಂತಹ ಕುಟುಂಬದವರು ಪರದಾಟವನ್ನೇ ನಡೆಸಿದ್ದಾರೆ. ಚಂದ್ರಮ್ಮ ಹಾಗೂ ಪೀಟರ್ ಮನೆಯವರು ಸಂಕಷ್ಟಕ್ಕೆ ಸಿಲುಕಿದ್ರು. ಮನೆ ಮುಂದೆ ನಿಲ್ಲಿಸಿದಂತ ನೆಂಟರ ಕಾರು ಕಂಪ್ಲೀಟ್ ಆಗಿ ಜಖಮಾಗೋಗಿದೆ. ವಿಚಾರ ತಿಳಿಸಿದ್ರು ಕೂಡ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿಗಳು ಬಂದಿಲ್ಲ ಅಂತ ಹೇಳಲಾಗ್ತದೆ. ಇನ್ನು ವಿದ್ಯುತ್ ತಂತಿ ಮೇಲೆ ಬಿದ್ದಿದ್ದರಿಂದಾಗಿ ಸಂಪರ್ಕ ಕೂಡ ಕಡಿತಗೊಂಡಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ರಾತ್ರಿ ಪೂರ್ತಿ ಏಕಾಏಕಿ ಮಳೆ ಸುರಿದಿದ್ದರಿಂದಾಗಿ ಈ ದೊಡ್ಡ ಅವಾಂತರ ಆಗಿದೆ. ಬೃಹದಾಕಾರದ ಮರ ಧರಶಾಹಿಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಮನೆ ಮುಂಭಾಗದಲ್ಲಿ ನಿಲ್ಲಿಸಿದಂತಹ 2 ಕಾರುಗಳು, 5 ಕಾರುಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಟಾಟಾ ಏಸ್ ಹಾಗೆ 3 ಬೈಕ್ಗಳು ಕೂಡ ಇದರಲ್ಲಿ ಸಿಕ್ಕಾಕೊಂಡಿತ್ತು. ಇನ್ನು ಮನೆಯ ಹೊರಭಾಗದಲ್ಲಿ ಹೊರಬರಕ್ಕೂ ಆಗದೆ ಸಂಕಷ್ಟವನ್ನ ಪಟ್ಟಿದ್ದಾರೆ. ಬುಡ ಸಮೇತ ಕಿತ್ತು ಬಿದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಜಪ್ಪಾಜಿನ TV9 ಬೆಂಗಳೂರು. ಇದು ಬೆಂಗಳೂರಿನ ರಾಜಾಜಿನಗರದಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರ. ಬೃಹದಾಕಾರದ ಮರ ಏಕಾಏಕಿ ಮಳೆಗೆ ಧರಶಾಹಿಯಾಗಿದೆ. ಈ ಪರಿಣಾಮವಾಗಿ 2 ಕುಟುಂಬಸ್ಥರು ಪರದಾಟವನ್ನೇ ನಡೆಸಿದ್ದಾರೆ. ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದಂಥ 5 ಕಾರುಗಳು, 1 ಟಾಟಾ ಏಸ್ ಹಾಗೆ 3 ಬೈಕ್ಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಇನ್ನು ನೆಂಟರದು ಕಾರ್ ಕೂಡ ನಿಲ್ಲಿಸಿದ್ರಂತೆ, ಅದು ಕೂಡ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಇನ್ನು ಬುಡ ಸಮೇತವಾಗಿ ಇಲ್ಲಿ ಬಿದ್ದಿರುವಂಥ ಮರವನ್ನು ಗಮನಿಸ್ತಾ ಇದ್ದೀರಿ. ಈ ಏಕಾಏಕಿ ಮರ ಬಿದ್ದಿದ್ದರ ಪರಿಣಾಮವಾಗಿ ವಿದ್ಯುತ್ ತಂತಿ ಕೂಡ ಕಟ್ಟಾಗಿದ್ದು, ಕರೆಂಟ್ ಸಂಪರ್ಕ ಕೂಡ ಇಲ್ಲದಂತಾಗಿದೆ. ಮನೆಯಿಂದ ಹೊರಬಾರದಕ್ಕೂ ಕೂಡ ಆಗದೆ ಪರದಾಟವನ್ನು ನಡೆಸಿದ್ದಾರೆ. ಇನ್ನು ಬಿಬಿಎಂಪಿ ಸಿಬ್ಬಂದಿ ಕರೆ ಮಾಡಿದ್ದಾರಂತೆ, ಆದರೂ ಕೂಡ ಅವರು ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3:45 ಸೌಂಡ್ ಬಂದು ಆಚೆ ಬಂದು ನೋಡಿದ್ರೆ ಮರ ಫುಲ್ಲು ಮನೆ ಮುಂದೆ ಬಿದ್ದುಬಿಟ್ಟೈತೆ. ಗೇಟು ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಆವಾಗಲೇ ಬಂದು BBMP ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಹೋಯ್ಸಲ ಅವ್ರಿಗೂ ಕಾಲ್ ಮಾಡಿದೆ. ಅವ್ರು ಬಂದಿದ್ರು. 100ಕ್ಕೆ ಮಾಡಿದ್ರೆ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೂ ಬರಲಿಲ್ಲ. ಒಟ್ಟಿನಲ್ಲಿ ನಮ್ಗೆ ಆಚೆ ಹೋಗೋಕ್ಕೂ ಆಗ್ತಾ ಇಲ್ಲ. ಕಾರ್ ಚೆನ್ನೈಯಿಂದ ನೈಟ್ ಬಂದಿದ್ದು, ನೆಂಟರು ಬಂದಿದ್ದಾರೆ ಮಗಳು ನೋಡೋಕ್ಕೆ. ಅವ್ರು ನೈಟ್ 12 ಗಂಟೆಗೆ ಕಾರ್ ಬಿಟ್ಟಿದ್ರು. ಬೆಳಿಗ್ಗೆ ಆದರೆ ಈ ಥರ ಆಗೋಯ್ತು. ಹಾಗೇನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಈಗ 3:45 ಸೌಂಡ್ ಬಂದು ಆಚೆ ಬಂದು ನೋಡಿದ್ರೆ ಮರ ಫುಲ್ಲು ಮನೆ ಮುಂದೆ ಬಿದ್ದುಬಿಟ್ಟೈತೆ. ಗೇಟು ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಆವಾಗಲೇ ಬಂದು BBMP ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಹೋಯ್ಸಲ ಅವ್ರಿಗೂ ಕಾಲ್ ಮಾಡಿದೆ. ಅವ್ರು ಬಂದಿದ್ರು. 100ಕ್ಕೆ ಮಾಡಿದ್ರೆ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೂ ಬರಲಿಲ್ಲ. ಒಟ್ಟಿನಲ್ಲಿ ನಮ್ಗೆ ಆಚೆ ಹೋಗೋಕ್ಕೂ ಆಗ್ತಾ ಇಲ್ಲ. ಕಾರ್ ಚೆನ್ನೈಯಿಂದ ನೈಟ್ ಬಂದಿದ್ದು, ನೆಂಟರು ಬಂದಿದ್ದಾರೆ ಮಗಳು ನೋಡೋಕ್ಕೆ. ಅವ್ರು ನೈಟ್ 12 ಗಂಟೆಗೆ ಕಾರ್ ಬಿಟ್ಟಿದ್ರು. ಬೆಳಿಗ್ಗೆ ಆದರೆ ಈ ಥರ ಆಗೋಯ್ತು. ಹಾಗೇನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಈಗ 3:45 ಸೌಂಡ್ ಬಂದು ಆಚೆ ಬಂದು ಇನ್ನು ಮಳೆಯಿಂದ ರಾಜಾಜಿನಗರದಲ್ಲಿ ಆಗಿರುವಂತಹ ಅವಾಂತರ. ಈಗಾಗಲೇ ಬೃಹದಾಕಾರದ ಮರ ಧರಶಾಹಿಯಾಗಿದೆ.